ಕಲಬುರಗಿ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು. ಒಂದು ವೇಳೆ ಗ್ರಾಮಗಳಲ್ಲಿ ಮದ್ಯ ಮಾರಾಟ ಮಾಡಿದ್ರೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿ ಮಾತನಾಡಿದ ಅವರು, ಅಕ್ರಮ ಮದ್ಯ ಮಾರಾಟ ರಾಜಾರೋಷವಾಗಿ ನಡೆಯುತ್ತಿದ್ದರೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಅಬಕಾರಿ ಉಪ ಆಯುಕ್ತರನ್ನು ಕೂಡಲೇ ಅಮಾನತುಗೊಳಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಮೆಡಿಕಲ್ ಅಂಗಡಿಗಳಲ್ಲಿ ಕೊರೆಕ್ಸ್ ಹಾಗೂ ಜೀವಹಾನಿಕರ ಮಾಡುವಂತಹ ಮಾತ್ರೆಗಳು ಮಾರಾಟ ಮಾಡುತ್ತಿದ್ದರು. ಇದರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ವತಿಯಿಂದ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಾಗೂ ನಗರಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ, ಗಾಂಜಾ ಮಾರಾಟ, ಆಮೇಲೆ ಚರಸ್ ಆಗ್ತಿರೋದು, ಕೊರೆಕ್ಸು, ಆಮೇಲೆ ಕಳ್ಳಬಟ್ಟಿ ಸಾರಾಯಿ ಅಂತಕ್ಕಂಥದ್ದು ಅತಿ ಅಕ್ರಮವಾಗಿ ನಡೀತಾ ಇದೆ. ಏನಪ್ಪ ಅಂತಂದರೆ, ಇವತ್ತು ಗ್ರಾಮಗಳಲ್ಲಿ ಯಾವುದೇ ಒಂದು ಗ್ರಾಮಕ್ಕೆ ಹೋದರೂ ಸಹಿತ ಒಂದೊಂದು ಗ್ರಾಮಗಳಲ್ಲಿ 2ರಿಂದ 3 ಕಿರಾಣಿ ಅಂಗಡಿಗಳಲ್ಲಿ ಸಹಿತ, ದುಕಾನುಗಳಲ್ಲಿ, ಹೋಟೆಲ್ಗಳಲ್ಲಿ, ಆಮೇಲೆ ಮನೆಗಳಲ್ಲಿ ಸಹಿತ ಇವತ್ತು ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ತಡೆ ಹಿಡಿಯಲು ಇವತ್ತು ನಮ್ಮ ಅಬಕಾರಿ ಇಲಾಖೆಯವರು ಸಂಪೂರ್ಣ ವಿಫಲರಾಗಿದ್ದಾರೆ. ಆನಂತರ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಾಂಜಾ ಹ್ಯಾಂಗೆ ಸಿಗ್ತಾ ಇದೆ ಅಂತಂದರೆ, ಇವತ್ತು ಬೆಳಗ್ಗೆ ಹೋದರೆ ಕೈಪಲ್ಯ ಸಿಗೋದಿಲ್ಲ, ಆದರೆ ಗಾಂಜಾ ಮಾತ್ರ ಕಂಪಲ್ಸರಿ ಸಿಗ್ತಾ ಇದೆ. ಆದ್ದರಿಂದ ನಮ್ಮ ಪೊಲೀಸ್ ಇಲಾಖೆಯವರು ಅದ್ರ ಬಗ್ಗೆ ಗೊತ್ತಿದ್ದರೂ ಸಹಿತ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇರೋದು ವಿಪರ್ಯಾಸ ಸರಿಯಾಗಿದೆ. ಇವತ್ತು ಜಿಲ್ಲಾಡಳಿತ ಏನಪ್ಪ ಅಂತಂದರೆ, ಇವತ್ತು ವೈದ್ಯರು ಮೆಡಿಕಲ್ ಶಾಪ್ಗಳಲ್ಲಿ ಹೋದಾಗ ವೈದ್ಯರು ಚೀಟಿ ಕೊಟ್ಟರು ಸಹಿತ ಮೆಡಿಕಲ್ಗಳಲ್ಲಿ ಔಷಧಿ ಲಭ್ಯವಿರಲಿಲ್ಲ. ಅಂಥದ್ರಲ್ಲಿ ಇವತ್ತು ಕೊರೆಕ್ಸ್ ಹೆಂಗಾಗಿದೆಪ್ಪ ಅಂತಂದರೆ, 14 ವರ್ಷ 15 ವರ್ಷ ಪಾರ್ಗಳು ಹೋಗಿ ಹೆಸರು ಇವತ್ತು ಕೊರೆಕ್ಸ್ ಕೇಳಿದ್ರೆ ಇವತ್ತು ಮೆಡಿಕಲ್ ಅಂಗಡಿಯವರು ನಿರ್ಧಾರಣವಾಗಿ ಪೂರಾ ರಾಜಾರೋಷವಾಗಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯ ಭಯವಿಲ್ಲ. ಇಲ್ಲಿ ಡ್ರಗ್ಸ್ ಕಂಟ್ರೋಲ್ ಆಫೀಸರ್ಸ್ ಇಲ್ಲಿ ಯಾರಿದ್ದಾರೆ ಅಂತ ಅವರಿಗೆ ಗೊತ್ತು, ಕೆಲವು ಮಂದಿಗೆ ಗೊತ್ತಿಲ್ಲ. ಅವ್ರು ಯಾವ ರೀತಿ ಕ್ರಮ ಕಾರ್ಯನಿರ್ವಹಿಸ್ತಾರೆ ಎಂಬುದು ನಮಗೆ ಸಂದೇಹ ಮೂಡ್ತಾ ಇದೆ. ಆದ್ದರಿಂದ ಈ ಕೂಡಲೇ ಅವರನ್ನು ಅಮಾನತುಗೊಳಿಸಿ ಮತ್ತೊಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ಆ ಸ್ಥಳಕ್ಕೆ ನಿಯೋಜನೆಗೊಳಿಸಬೇಕು. ಆನಂತರ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಗ್ರಾಮಗಳಲ್ಲಿರ್ತಕ್ಕಂಥ ಅಕ್ರಮ ಮದ್ಯ ಮಾರಾಟ ಸಂಪೂರ್ಣವಾಗಿ ತಡೆ ಹಿಡಿಯಬೇಕು. ಅಲ್ಲಿವರೆಗೂ ನಮ್ಮ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ನಿರಂತರವಾಗಿ ನಡೆಯುತ್ತೆ ಅಂತ ಹೆಸರು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಹಾಂ ಸರ್, ನಾವು ಇದ್ರಾಗ ಆಲ್ರೆಡಿ ಕೊರೆಕ್ಸ್ ಸಿಗ್ತಾ ಇದ್ರು ನೋಡಿದ್ದೀವಿ. ಆಮೇಲೆ ಗಾಂಜಾದೂ ಅವ ಸರ್ ಪ್ರೂಫ್ ಸರ್. ಪ್ಲೇಸ್ ಕಲಬುರಗಿ ತುಂಬ ಅವ ಸರ್. ಈಗ ಹೆಂಗೆ ಅಂತಂದ್ರೆ, ಈಗ ಒಂದೇ ಪ್ಲೇಸ್ ಅಂತಿಲ್ಲ. ಕಲಬುರಗಿ ಹೋಗಿ ಇಲ್ಲಿ ತಿಮ್ಮಾಪುರಿ ಆಯಿತು, ಸ್ಟೇಷನ್ ಆಯಿತು, ತಾಂಡ ಆಯಿತು, ಆಮೇಲೆ ಫೀಲ್ಡ್ ಗುಲಾಬಡಿ ಆಯಿತು, ಆಮೇಲೆ ಆ ಕಡೆ ಶಾಬ್ಜರ್ ಕಡೆ ಆಯಿತು, ಚೆಕ್ ಪೋಸ್ಟ್ ಆಯಿತು, ಭಾಳಷ್ಟು ಕಡೆ ಸಿಗ್ತಾಯಿದೆ ಸರ್. ಅದು ಎಲ್ಲರೂ ಗೊತ್ತಿದ್ರು ಸಹಿತ ಕಣ್ಮುಚ್ಕೊಂಡು ಕೂತಿದ್ದಾರೆ ಸರ್. ಅದರಿಂದ ತಡೆ ಹಿಡಿಬೇಕಂತ ನಮ್ಮ ವಿಚಾರ ಸರ್. ಅದು ನಮ್ಮ ಬೇಡಿಕೆ ಹಿಡಿಯೋರವರೆಗೂ ಪ್ರಥಮವಾಗಿ ಏನಪ್ಪ ಅಂತ ನಮ್ಮ ಬೇಡಿಕೆ ಅಂತಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಸಂಪೂರ್ಣವಾಗಿ ನಿಲ್ಲಬೇಕು. ಹಳ್ಳಿ ಒಳಗೆ ಮೇನ್ ನಮಗೆ ನಾವು ಹಳ್ಳಿಯ ಜನ ಬದುಕಿದಾಗೆ ನಾವು ಬದುಕ್ತೀವಿ. ರೈತರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.